ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪುಟ್ಟ ಮನೆ ಅಡುಗೆ. ಇವತ್ತು ನಾನು ಕಹಿ ಆಗಿರುವಂಥ ಅಡುಗೆ, ಆದರೆ ಈ ಅಡುಗೆ ಮಾಡಿದ್ರೆ ನಿಜವಾಗ್ಲೂ ಕಹಿ ಇರಲ್ಲ. ಹಾಗಲಕಾಯಿ ಅಂದೇಟ್ಗೆ ಎಲ್ಲ ಏನು ಮಾಡ್ತಾರೋ, ಅಯ್ಯೋ ಹಾಗಲಕಾಯಿನಾ ಅಂತ ಯೋಚನೆ ಮಾಡ್ತಾರೆ. ಆದರೆ ನಾನು ಹೇಳೋ ಸೀಕ್ರೆಟ್ ಟಿಪ್ಸ್ ಅಂದರೆ, ಜೊತೆಗೆ ನೀವು ಸೀಕ್ರೆಟ್ ಟಿಪ್ಸ್ ಜೊತೆಗೆ ಈ ರೀತಿ ಹಾಗಲಕಾಯಿನ ಗೊಜ್ಜು ಮಾಡಿ ಚಿಕ್ಕ ಮಕ್ಕಳು ಕೂಡ ತಿಂತಾರೆ. ಯಾವುದೇ ಕಾರಣಕ್ಕೂ ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಹೇಗೆ ಅಂತ ಇದ್ದೀರಾ? ಬನ್ನಿ ಹೇಳ್ತೀನಿ. ನೋಡಿ, ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನೀವು ರೌಂಡಿಗೂ ಕೂಡ ಕಟ್ ಮಾಡ್ಕೋಬೋದು. ಈ ಸಣ್ಣಕ್ಕೆ ಯಾಕೆ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಮೊದಲನೇ ಟಿಪ್ಸು, ಚಿಕ್ಕ ಮಕ್ಕಳಿಗೆ ರೌಂಡ್ ಕಟ್ ಮಾಡಿದ್ರೆ ಹಾಗಲಕಾಯಿ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು 2 ಲೋಟ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮೀಡಿಯಮ್ಮಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಒಂದು ಓವರ್ನೈಟ್ ಇಟ್ಬಿಡಿ. ಇವಾಗ ಬೆಳಿಗ್ಗೆ ಮಾಡಬೇಕು ಅಂತಂದರೆ ಓವರ್ನೈಟ್ ಹಾಗೆ ಇಟ್ಬಿಡಿ. ಈಗ ಓವರ್ನೈಟ್ ಅದನ್ನು ನೆನೆಸಿ ಇಟ್ಟಿದ್ದೀನಿ. ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹೀಗಾಗಿದೆ. ಈಗ ನಾವು ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 2 ಸ್ಪೂನು ಎಣ್ಣೆನ ಹಾಕಿ ಇದನ್ನು ಈ ರೀತಿ ಹಿಂಡ್ಕೊಳ್ಳಿ. ನೋಡಿ, ಈ ರೀತಿ ರಸ ಎಲ್ಲ ಹಿಂಡ್ಕೊಳ್ಳಿ. ಆ ರಸನ ಕೊನೆಯಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಈ ರೀತಿ ಹಿಂಡಿ ಆ ಎಣ್ಣೆ ಕಾದ್ಮೇಲೆ ಆ ಎಣ್ಣೆಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ಯಾವುದೇ ರೀತಿ ಕಹಿ ಬರಲ್ಲ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ. ಈ ರೀತಿ ಎಲ್ಲ ಕೈಗಳನ್ನ ಈ ರೀತಿ ಹಿಂಡಿ ಬಾಣಲಿಗೆ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಹೇಗೆ ಹಿಂಡ್ತಾ ಇದ್ದೀನಿ ಅಂತ. ಇಷ್ಟು ಹಿಂಡಿದ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಹಿಂಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಎಣ್ಣೆನಲ್ಲೇ ಏನು ಮಾಡಬೇಕು, ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು. ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೀಗೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಕೈ ಆಡಿಸಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ಮಾಡ್ಕೋಬೋದು, ಈ ರೀತಿ ಫ್ರೈ ಮಾಡ್ಕೋಬೋದು. ಸ್ವಲ್ಪ ಫ್ರೈ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಈ ರೀತಿ ಫ್ರೈ ಮಾಡ್ಕೋತಾ ಇರಿ. ನೋಡ್ತಾ ಇರ್ಬೋದು ಹೆಂಗೆ ಸಾಫ್ಟ್ ಆಗ್ತಾ ಇದೆ ಅಂತ. ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಕಹಿ ಅಂಶನೂ ಕೂಡ ಹೋಗುತ್ತೆ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಇಷ್ಟನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೋದು. ನೋಡ್ತಾ ಇರ್ಬೋದು, ಇಷ್ಟನ್ನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಒಂದು ಪ್ಲೇಟ್ಗೆ ಎಲ್ಲ ಹಾಗಲಕಾಯಿ ಪೀಸಸ್ಗಳನ್ನೂ ಈ ರೀತಿ ಎತ್ತಿ ಇಟ್ಕೊಳ್ಳಿ. ಏಕೆಂದರೆ ಅದೇ ಬಾಣಲೆಯಲ್ಲಿ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಎತ್ತಿ ಈ ರೀತಿ ಪ್ಲೇಟ್ಗೆ ಇಟ್ಕೊಂಡು ಅದೇ ಬಾಣಲೆಗೆ ಏನು ಮಾಡಿ, ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಿಮಗೆಲ್ಲ ನಾನು ಮಾಡೋ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಈಗ ಒಣಮೆಣ್ಸಿನ್ಕಾಯಿ ಒಂದು 2 ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗಲಿ. ಒಣಮೆಣ್ಸಿನ್ಕಾಯಿನಲ್ಲಿರುವಂತಹ ಖಾರ ಎಲ್ಲ ಸ್ವಲ್ಪ ಬಿಡಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಹೆಚ್ಚು ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿ ಸಾಫ್ಟ್ ಮಾಡ್ಕೋಬೇಕು. ಅದಾದಮೇಲೆ 3 ಟೊಮೊಟೊನ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಎಣ್ಣೆನಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊನ ನೀವು ಎಷ್ಟು ಚೆನ್ನಾಗಿ ಸಾಫ್ಟ್ ಮಾಡ್ಕೋತಿರೋ, ಚೆನ್ನಾಗಿ ಫ್ರೈ ಮಾಡ್ತಿರೋ, ಅಷ್ಟು ಚೆನ್ನಾಗಿ ಗ್ರೇವಿ ಆಗಲಿ, ಯಾವುದಾದ್ರೂ ಗೊಜ್ಜಾಗಲಿ, ಮತ್ತು ನೀವು ಏನೇ ಅಡುಗೆ ಮಾಡಿದ್ರೂ ಚೆನ್ನಾಗಿ ಈ ರೀತಿ ಸಾಫ್ಟ್ ಆಗೋವರೆಗೂ ಏನು ಮಾಡಬೇಕು, ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ. ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ಈ ರೀತಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗೆ ಏನು ಮಾಡಿ, ಫ್ರೈ ಮಾಡಿ. ಟೊಮೊಟೊ ಹಾಕಿದ್ದೀವೋ ಇಲ್ವೋ ಅನ್ನಬೇಕು, ಅಲ್ಲಿವರೆಗೂ ನೀವೇನು ಮಾಡಬೇಕು, ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲ ತುಂಬ ಚೆನ್ನಾಗೆ ಸಾಫ್ಟ್ ಆಗಿದೆ. ಇನ್ನು ಚೆನ್ನಾಗೆ ಹಣ್ಣಾಗಿದ್ದರೆ ಟೊಮೊಟೊ ಏನಾಗುತ್ತೆ, ಇನ್ನೂ ಚೆನ್ನಾಗೆ ಸಾಫ್ಟ್ ಆಗುತ್ತೆ. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ಅದನ್ನು ನೆನೆಸಿ ನೀರನ್ನು ಮಾತ್ರ ತೆಗೆದು ಈ ರೀತಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ನೀರಲ್ಲೇ ಚೆನ್ನಾಗೆ ಸ್ವಲ್ಪ ಬೇಯಲಿ. ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗೆ ಕುಕ್ ಆಗಲಿ. ನೋಡಿ, ಸ್ವಲ್ಪ ಎಲ್ಲ ಚೆನ್ನಾಗೆ ಬೇಯ್ತಿದೆ.
ನಾನಿಲ್ಲಿ ಒಂದು ಬೌಲಷ್ಟು ನೀರನ್ನು ಮತ್ತೆ ಸೇರಿಸ್ಕೊತಾ ಇದ್ದೀನಿ. ಮೊದಲು ನಿಂಬೆಹಣ್ಣು ರಸ 1 ಬೌಲ್ ಹಾಕಿದ್ದೆ, ಮತ್ತು ಇವಾಗ 1 ಬೌಲು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಪಲ್ಯ ಬೇಕಾಗುತ್ತೋ ಇಲ್ಲ ಗ್ರೇವಿ ಥರ ಬೇಕಾಗುತ್ತೋ ಸ್ವಲ್ಪ ಅಂತಂದರೆ ನೀರನ್ನು ನೀವು ಸೇರಿಸ್ಕೊಬೇಕಾಗುತ್ತೆ ಜಾಸ್ತಿ. ಇಲ್ಲ ನಮಗೆ ಸ್ವಲ್ಪ ಡ್ರೈ ಥರನೇ ಇರಲಿ ಅಂತಂದರೆ ನೀರನ್ನು ಕಡಿಮೆ ಸೇರಿಸ್ಕೊಬೇಕಾಗುತ್ತೆ. ಈಗ ಚೆನ್ನಾಗೆ ಕುದೀತಾ ಇದೆ. ಇದೆಲ್ಲ ಚೆನ್ನಾಗೆ ಕುದೀಲಿ, ಎಲ್ಲ ಸ್ವಲ್ಪ ಗಟ್ಟಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗೆ ಇದು ಕುದಿಬೇಕಾಗುತ್ತೆ. ಹುಣಸೆಹಣ್ಣು ರಸ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಗಟ್ಟಿ ಬರುತ್ತೆ ನೋಡಿ. ಸ್ವಲ್ಪ ಆಗಿದೆ ಇದು. ಈಗ ನಾವು ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಹಾಗಲಕಾಯಿನ ಹಾಕ್ಕೊಳ್ಳೋಣ. ಇದು ಹಾಗಲಕಾಯಿ ಪಲ್ಯನ ಏನು ಅನ್ನೋದೇ ಡೌಟ್ ಆಗುತ್ತೆ. ಅಂತಂದರೆ ಹಾಗಲಕಾಯಿ ಪಲ್ಯ ಅಂತ ಯಾರು ಕೂಡ ಅಂದ್ಕೊಳ್ಳಲ್ಲ, ಬೇರೆ ಯಾವುದೋ ಪಲ್ಯ ಅಂತ ಅಂದ್ಕೊಂಡು ತಿನ್ಕೋತಾರೆ. ಯಾವುದೇ ರೀತಿ ಕಹಿ ಇರೋದಿಲ್ಲ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದೆಲ್ಲ ನೀರೆಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗೆ ಕುದಿಸ್ಕೊಬೇಕಾಗುತ್ತೆ. ಇದನ್ನು ಚೆನ್ನಾಗೆ ಮೊದಲೇ ಎಣ್ಣೆಯಲ್ಲಿ ಹಾಗಲಕಾಯಿನ ಫ್ರೈ ಮಾಡಿರೋದ್ರಿಂದ ಬೇಗ ಬೇಯುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ಆದಷ್ಟು ಬೇಗ ಪಲ್ಯ ರೆಡಿಯಾಗುತ್ತೆ. ಚಪಾತಿಗೆ, ಪೂರಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಸೈಡ್ ಡಿಶ್ ಆಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ 1-1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನ ಬಳಸಿ, ಇಲ್ಲ ಖಾರ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆನ ಬಳಸಿ. ನಾನು ಇಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ನೀರು ಥರ ಕಾಣಿಸ್ತೈತೆ ಸ್ವಲ್ಪ, ಆದರೆ ಇದೆಲ್ಲ ಚೆನ್ನಾಗೆ ಕುದಿಯುತ್ತಲ್ವ, ಚೆನ್ನಾಗಿ ಬೇಯುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ತಿಕ್ನೆಸ್ ಬರ್ತಿದೆ ಅಂತ. ಈಗ ನಾವು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ. ಏಕೆಂದರೆ ನಾವು ಉಪ್ಪನ್ನ ಟೊಮೊಟೊ ಫ್ರೈ ಮಾಡಬೇಕಾದ್ರೂ ಹಾಕಿದ್ವಿ. ಹಾಗಾಗಿ ನೀವು ಏನು ಮಾಡಿ, ಉಪ್ಪನ್ನ ನೋಡಿ, ಟೇಸ್ಟ್ ನೋಡಿ ಹಾಕ್ಕೊಬೇಕಾಗುತ್ತೆ. ಇದನ್ನು ಹಾಗೆ ಕುದಿಯೋದಕ್ಕೆ ಬಿಡೋಣ. ಸ್ವಲ್ಪ ಒಂದು 5 ನಿಮಿಷದ ಕಾಲ ಇದೇ ರೀತಿ ಚೆನ್ನಾಗೆ ಕುದಿಸ್ಕೊಳ್ಳಿ. ಇದನ್ನು ಇಲ್ಲ ನೀವು ಪ್ಲೇಟ್ ಮುಚ್ಚಾದರೂ ಕುದಿಸ್ಕೊಂಡ್ರೆ ಬೇಗ ಕುದಿಯುತ್ತೆ. ಹಾಗಾಗಿ ಒಂದು ಪ್ಲೇಟನ್ನು ಮುಚ್ಚಿ ಈ ರೀತಿ ಕುದಿಸ್ಕೊಂಡ್ರೆ, ಈ ರೀತಿ ನೋಡ್ತಾ ಇರ್ಬೋದು ನಿಮಗೆ ನೀರೆಲ್ಲ ಹೇಗೆ ಡ್ರೈ ಆಗಿದೆ ಅಂತ. ಇನ್ನೂ ಡ್ರೈ ಬೇಕು ಅಂತಂದರೆ ಇನ್ನೂ ಡ್ರೈ ಮಾಡ್ಕೋಬೋದು. ನೀವು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಬಳಸ್ಕೊಬೋದು. ನೋಡಿ ಈಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ಹಾಕಿ, ಅದು ತಿಂತಾ ಇರಬೇಕಾದ್ರೆ ತೆಂಗಿನಕಾಯಿ ಬಾಯಿಗೆ ಸಿಗುತ್ತಲ್ಲ, ಆಗ ಇರೋ ಟೇಸ್ಟೇ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಸೊಪ್ಪು ಹಾಕಿ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನೀವು ಸ್ವಲ್ಪ 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲೆನೂ ಕೂಡ ಬಳಸ್ಕೊಬೋದು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಕೆಲವರಿಗೆ ಗರಂ ಮಸಾಲ ಇಷ್ಟ ಆಗಲ್ಲ, ಹಾಗಾಗಿ ಅವರು ಸ್ಕಿಪ್ ಮಾಡ್ಕೋಬೋದು. ಗರಂ ಮಸಾಲ ಇಷ್ಟ ಇರೋರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕಿದ್ರೆ ನಿಮಗೆ ಬಿಸಿ ಬಿಸಿಯಾದಂತಹ ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯ ರೆಡಿಯಾಗುತ್ತೆ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆನೂ ಕೂಡ ನೀವು ತಿನ್ಬೋದು. ಯಾವುದೇ ರೀತಿ ಕಹಿ ಇರೋದಿಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನಿಮಗೆ ಗೊತ್ತು ಹಾಗಲಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಶುಗರ್ ಇರೋರಂತೂ ಇದನ್ನು ತಿನ್ನಲೇಬೇಕು. ಮಕ್ಳಿಗೂ ಕೂಡ ಈ ರೀತಿ ಮಾಡಿಕೊಡಿ, ಕಹಿ ಇರಲ್ಲ, ಅವರು ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ಈ ಹಾಗಲಕಾಯಿ ಪಲ್ಯ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಫ್ರೆಂಡ್ಸ್, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.